ನಮಸ್ತೆ ವೀಕ್ಷಕರೇ, ಸರ್ವವ್ಯಾಪ್ತಿ ಪೀಠ ನಮ್ಮ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೋಜ್ ನರಸಿಂಹ ಸರಸ್ವತಿ. ನಮ್ಮ ಆರಾಧ್ಯ ದೈವ ಭದ್ರಕಾಳಿಯ ಅನುಗ್ರಹ ಸರ್ವರಿಗೂ ಸಿಗಲಿ ಎಂದು ಪ್ರಾರ್ಥಿಸುತ್ತಾ, ಇಂದಿನ ಸಂಚಿಕೆಯಲ್ಲಿ ಶ್ರೀ ಮಹಾಗಣಪತಿಯ ಮಹಿಮೆ, ಸರಳ ಗಣಪತಿ ಪೂಜಾ ವಿಧಾನ, ಗಣಪತಿ ಆರಾಧನೆಯಿಂದ ಸಿಗುವಂಥ 5 ಶ್ರೇಷ್ಠ ಲಾಭಗಳು, ಇದರ ಬಗ್ಗೆ ನಿಮಗೆ ತಿಳಿಸಿಕೊಡಲಿದ್ದೇವೆ. ಶ್ರೀ ಗಣೇಶ ವಿಘ್ನ ನಿವಾರಕ, ಬುದ್ಧಿ ಪ್ರಜ್ಞೆಯ ದಾತ, ಆದ್ಯ ದೇವ. ಯಾವುದೇ ಕಾರ್ಯಗಳಲ್ಲಿ ಗಣಪತಿಯ ಸ್ಮರಣೆ ಮಾಡುವುದು ಒಳಿತು. ತಡೆಗಳ ನಿವಾರಣೆಯಾಗುತ್ತದೆ, ಮನಸ್ಸಿಗೆ ಶಾಂತಿ ಬರುತ್ತದೆ, ಕಾರ್ಯ ಸಫಲವಾಗುವ ಶಕ್ತಿ ದೊರೆಯುತ್ತದೆ, ಕುಟುಂಬದಲ್ಲಿ ಸೌಹಾರ್ದತೆ ಸದಾ ಇರುತ್ತದೆ. ಗಣೇಶ ಗ ಅಂದರೆ ಜ್ಞಾನ, ಗಾಕಾರ. ನ ಅಂದರೆ ನಿತ್ಯ, ಈಶ ಅಂದರೆ ಈಶ್ವರ. ಇನ್ನು ಅವರ ರೂಪದಲ್ಲಿನ ತಾತ್ವಿಕ ಅರ್ಥ: ದೊಡ್ಡ ತಲೆ, ವಿಚಾರ ಮತ್ತು ಜ್ಞಾನದ ವಿಸ್ತರಣೆ. ದೊಡ್ಡ ಕಿವಿ, ಮಾತಿಗಿಂತ ಕೇಳುವ ಶಕ್ತಿಯ ಪ್ರತೀಕ. ಮುರಿದ ದಂತ, ತ್ಯಾಗ ಮತ್ತು ತತ್ವಸ್ಮಿತೆಯ ಪ್ರತೀಕ. ಮೂಷಿಕ ವಾಹನ, ಅಹಂಕಾರದ ನಿಯಂತ್ರಣ. ಮೋದಕ, ಶುಭ ಫಲದ ಸಂಕೇತ. ಇನ್ನು ಸರಳ ಗಣಪತಿಯ ಆರಾಧನೆಯಲ್ಲಿ ಮೊದಲು ನಾವು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಯಾವುದೇ ಕಾರ್ಯ ಆರಂಭಕ್ಕೆ ಮೊದಲು ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ಸಂಗ್ರಹಿಸುವುದೇ ಪೂರ್ವ ಸಿದ್ಧತೆ. ಯಾರು ಮನೆಯಲ್ಲಿ ಮಾಡಬಹುದಾದ ಪೂಜಾ ವಿಧಾನ, ಸ್ವಚ್ಛವಾದ ಜಾಗದಲ್ಲಿ ಕೂತು ನೀವು ಎಲ್ಲಿ ಬೇಕಾದರೂ ಇದನ್ನು ಮಾಡಬಹುದು. ಪೂರ್ವ ಸಿದ್ಧತೆಯಲ್ಲಿ ನೀವು ಮೊದಲು ಒಂದು ದೀಪ, ನೀರು ತುಂಬಿದ ಪಾತ್ರೆ, ಹೂ ಅಥವಾ ಗರಿಕೆ ಹುಲ್ಲುಗಳು, ಒಂದು ಹಣ್ಣು ಅಥವಾ ಸಿಹಿ ಪದಾರ್ಥಗಳು, ಗಣೇಶನ ಚಿತ್ರಪಟ ಇಲ್ಲವೇ ಮೂರ್ತಿ ಅಥವಾ ಒಂದು ತೆಂಗಿನಕಾಯಿ, ಅದರ ಜುಟ್ಟು ತೆಗೆದಿರಬಾರದು. ಇದರ ವಿಚಾರವನ್ನು ತಿಳಿಸುತ್ತೇನೆ. ಮೊದಲು ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪ ಶಾಂತಯೇ ಎಂಬ ಮಂತ್ರವನ್ನು ಪಠಿಸಿ, ತದನಂತರ ಘಂಟಾನಾದವನ್ನು ಮಾಡಬೇಕು. 10 ಸಾರಿ ಗಂಟೆಯ ನಾದವನ್ನು ಮಾಡಿ ಅಲ್ಲಿರುವಂಥ ನಕಾರಾತ್ಮತೆಯನ್ನು ಓಡಿಸಿ ಸಕಾರಾತ್ಮವನ್ನು ಜಾಗೃತಿಗೊಳಿಸುವ ಒಂದು ತಂತ್ರ. ನಂತರ ಒಂದು ಸಣ್ಣ ಕೌಳಿಗೆಯಲ್ಲಿ ನೀರು ಮತ್ತು ಒಂದು ಸೌಂಟನ್ನು ತೆಗೆದುಕೊಂಡು ಅಚಮ್ಯ ಅಂದರೆ ಕೇಶವನ ನಾಮಗಳನ್ನು ಜಪಿಸಬೇಕು. ಓಂ ಕೇಶವಾಯ ಸ್ವಾಹ ಅಂತ 1 ಬಾರಿ, ಓಂ ಮಾಧವಾಯ ಸ್ವಾಹ ಅಂತ 2ನೇ ಬಾರಿ, ಓಂ ನಾರಾಯಣಾಯ ಸ್ವಾಹ ಅಂತ 3ನೇ ಬಾರಿ ತೀರ್ಥವನ್ನು ಸೇವನೆ ಮಾಡಿ, ಇನ್ನೊಂದು ಸೌಟು ತೀರ್ಥವನ್ನು ಕೈಯಲ್ಲಿ ಹಿಡಿದುಕೊಂಡು ಓಂ ಗೋವಿಂದಾಯ ನಮಃ ಅಂತ ಪಾತ್ರೆಗೆ ಬಿಡಬೇಕು. ನಂತರ ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ದಾಮೋದರಾಯ ನಮಃ, ಓಂ ಸಂಕರ್ಷಣಾಯ ನಮಃ, ಓಂ ವಾಸುದೇವಾಯ ನಮಃ, ಓಂ ಪ್ರದ್ಯುನ್ಮನಾಯ ನಮಃ, ಓಂ ಅನಿರುದ್ಧಾಯ ನಮಃ, ಓಂ ಪುರುಷೋತ್ತಮಾಯ ನಮಃ, ಓಂ ಅಧೋಕ್ಷಜಾಯ ನಮಃ, ಓಂ ನಾರಸಿಂಹಾಯ ನಮಃ, ಓಂ ಅಚ್ಯುತಾಯ ನಮಃ, ಓಂ ಜನಾರ್ದನಾಯ ನಮಃ, ಓಂ ಉಪೇಂದ್ರಾಯ ನಮಃ, ಓಂ ಹರಯ ನಮಃ, ಓಂ ಶ್ರೀ ಕೃಷ್ಣಾಯ ನಮಃ ಅನ್ನುವ ನಾಮಗಳನ್ನು ಸ್ಮರಣೆ ಮಾಡಿದರೆ ದೇಹದಲ್ಲಿ ಶುದ್ಧತೆಯ ವಿಚಾರವನ್ನು ಅದು ಮಾಡುತ್ತದೆ. ತದನಂತರ ಪ್ರಾಣಾಯಾಮ 3 ಬಾರಿ ಒಮ್ಮೆ ಬಲಮೂಗಿನಿಂದ ಉಸಿರಾಟವನ್ನು ಒಳಗೆ ತೆಗೆದು ಎಡಮೂಗಿನಿಂದ ಉಸಿರಾಟವನ್ನು ಬಿಡುವುದು, ಇದು ಪ್ರಾಣಾಯಾಮ. ಮತ್ತೊಮ್ಮೆ ಎಡಮೂಗಿನಿಂದ ಉಸಿರಾಟವನ್ನು ಎಳೆದು ಬಲಮೂಗಿನಿಂದ ಉಸಿರಾಟವನ್ನು ಬಿಡುವುದು ಇನ್ನೊಂದು ಸಾರಿ. ಮತ್ತೊಮ್ಮೆ ಬಲಮೂಗಿನಿಂದ ಉಸಿರಾಟವನ್ನು ಎಳೆದು ಎಡಮೂಗಿನಿಂದ ಉಸಿರಾಟವನ್ನು ಬಿಟ್ಟರೆ 3 ಬಾರಿ ಪ್ರಾಣಾಯಾಮ ಮಾಡಿದಂತೆ. ಇದನ್ನು 3 ಬಾರಿ ಮಾಡಬಹುದು, 21 ಬಾರಿಯೂ ಮಾಡಬಹುದು.
ನಿಮ್ಮ ಶಕ್ತಿಯಾನುಸಾರ ಮಾಡಿ. ಮಾಡುವಾಗ ಒಂದು ಪದ್ಧತಿಯನ್ನು ನಿಮಗೆ ಅಳವಡಿಸಿಕೊಳ್ಳಲಾಗುವುದಾದರೆ ಅಳವಡಿಸಿಕೊಳ್ಳಿ, ಹೇಳ್ತೇನೆ. ಉಸಿರಾಟವನ್ನು ಎಳೆದುಕೊಂಡು ಇಲ್ಲಿ ನಿಲ್ಲಿಸಿ ನಿಮ್ಮ ಆಜ್ಞಾಚಕ್ರದ ಮೇಲೆ ಗಮನವನ್ನು ಇಟ್ಟು ಗಾಯತ್ರಿ ಮಂತ್ರವನ್ನು ಪಠಿಸಿ ತದನಂತರ ಉಸಿರಾಟವನ್ನು ಬಿಟ್ಟಾಗ ದೇಹದೊಳಗೆ ಚೈತನ್ಯ ಸೃಷ್ಟಿಯಾಗುತ್ತದೆ. ಅದೇ ಥರ ನಿಮಗೆ ಮಾಡಲಿಕ್ಕಾದರೆ ಮಾಡಿ. ಸರಳ ವಿಧಾನದಲ್ಲಿಲ್ಲ ಇದು, ಆದರೂ ನಿಮಗೊಂದು ಪ್ರಾಣಾಯಾಮದ ಪದ್ಧತಿಯನ್ನು ಇದರಲ್ಲಿ ಹೇಳಿಕೊಟ್ಟಿದ್ದೇನೆ. ಹೀಗೆ ಪ್ರಾಣಾಯಾಮ ಮಾಡಿದ ನಂತರ ಪ್ರಾರ್ಥನೆ ಶ್ರೀ ಗಣೇಶಾಯ ನಮಃ ಅಂತ 11 ಬಾರಿ ಪಠಿಸಬೇಕು. ಪಠಿಸಿದ ನಂತರ ದೀಪವನ್ನು ಹಚ್ಚಿ ಗಂಧದ ಕಡ್ಡಿಗಳನ್ನು ಹಚ್ಚಿ ನೀವು ತಯಾರಿ ಮಾಡಿ ಇಟ್ಟುಕೊಂಡು ಜ್ಞಾನ ಶ್ಲೋಕದ ಮೂಲಕ ಪೂಜೆಯನ್ನು ಆರಂಭ ಮಾಡೋಣ. ನಿಮ್ಮ ಸರ್ವ ಕಾರ್ಯ ಸಫಲಕ್ಕಾಗಿ ಮಾಡುವಂಥ ಪೂಜೆಯಾದ್ದರಿಂದ ಇಲ್ಲಿ ಅದೇ ಶ್ಲೋಕವನ್ನು ಉಪಯೋಗಿಸುತ್ತೇನೆ. ಬೇರೆ ಬೇರೆ ಗಣಪತಿಯ ಕಾರ್ಯಗಳಲ್ಲಿ ಬೇರೆ ಬೇರೆ ಜ್ಞಾನ ಶ್ಲೋಕಗಳನ್ನು ಪಠಿಸಲಾಗುತ್ತದೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಯೇಶು ಸರ್ವದಾ ಅನ್ನುವ ಜ್ಞಾನ ಶ್ಲೋಕದೊಂದಿಗೆ ನನ್ನೆಲ್ಲ ಕಾರ್ಯಗಳನ್ನು ಸಫಲತೆ ಮಾಡಿಕೊಡು ಎನ್ನುವುದು ಗಣಪತಿಯಲ್ಲಿ ನಿಮ್ಮ ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಷ್ಟಗಂಧವನ್ನು ಓಂ ಲಂ ಪ್ರತ್ವಿತತ್ವಾತ್ಮನೆ ಗಂಧಂ ಸಮರ್ಪಯಾಮಿ ಅಂತ ಗಂಧವನ್ನು, ಓಂ ಹಂ ಆಕಾಶತತ್ವಾತ್ಮನೆ ಮಹಾಗಣಪತಿಭ್ಯೋ ನಮಃ ಪುಷ್ಪಂ ಸಮರ್ಪಯಾಮಿ ಅಂತ ಪುಷ್ಪವನ್ನು, ಓಂ ಯಂ ವಾಯುತತ್ವಾತ್ಮನೆ ಮಹಾಗಣಪತಿಭ್ಯೋ ನಮಃ ಅಂತ ಧೂಪದ ಕಡ್ಡಿಗಳನ್ನು, ಓಂ ಹ್ರಂ ಅಗ್ನಿತತ್ವಾತ್ಮನೆ ಮಹಾಗಣಪತಿಭ್ಯೋ ನಮಃ ಅಂತ ದೀಪದ ಜ್ಯೋತಿಯನ್ನು, ಓಂ ಓಂ ಅಮೃತಾತತ್ವಾತ್ಮನೆ ಮಹಾಗಣಪತಿಭ್ಯೋ ನಮಃ ಅಂತ ನಿಮ್ಮಲ್ಲಿರುವ ಹಣ್ಣು ಹಂಪಲು ಇಲ್ಲವೇ ಸಿಹಿ ಪದಾರ್ಥವನ್ನು ಅರ್ಪಿಸಿಬಿಟ್ಟು ಸ್ವಲ್ಪ ಅಕ್ಷತೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಓಂ ಸಂ ಸರ್ವತತ್ವಾತ್ಮನೆ ಸರ್ವೋಪಚಾರ ಪೂಜಂ ಸಮರ್ಪಯಾಮಿ ಅಂತ ಆ ಮಹಾಗಣಪತಿಯ ಚಿತ್ರಪಟ ವಿಗ್ರಹ ಅಥವಾ ನೀವಿಟ್ಟಿರುವಂಥ ಆ ಫಲಕ್ಕೆ ಈ ಅಕ್ಷತೆಯನ್ನು ಅರ್ಪಿಸಿ ಅಲ್ಲಿ ಪಂಚೋಪಚಾರ ನಿಮ್ಮ ಪೂಜಾ ಪದ್ಧತಿ ಮಹಾಗಣಪತಿಗೆ ಅರ್ಪಣೆಯಾಯಿತು. ತದನಂತರ ಎಲ್ಲರೂ ಪಠಿಸಬಹುದಾದ ಒಂದು ಶಕ್ತಿಶಾಲಿ ಮಂತ್ರವನ್ನು ತಿಳಿಸಿಕೊಡುತ್ತೇನೆ. ವಕ್ರತುಂಡಾಯ ಹುಂ ಅಥವಾ ಗಂ ಗಣಪತಯೇ ನಮಃ ಅನ್ನುವ 2 ಶಕ್ತಿಶಾಲಿ ಮಂತ್ರಗಳು. ಅದರಲ್ಲಿ ಯಾವುದಾದರೂ ಒಂದನ್ನು ಪಠಣೆ ಮಾಡಿಕೊಳ್ಳಿ. 21 ಬಾರಿ, 27 ಬಾರಿ ಅಥವಾ ಒಂದು ಮಾಲೆ 108 ಬಾರಿ ಪಠಿಸಿ ನಿಮ್ಮ ಮನಸ್ಸಿನ ಪ್ರಾರ್ಥನೆಗಳನ್ನು ಆ ಮಹಾಗಣಪತಿಯ ಮುಂದೆ ಸಮರ್ಪಿಸಿಕೊಂಡು ಕೃತಜ್ಞತೆಯಂತ ಸಲ್ಲಿಸಿ, ಮಹಾಗಣಪತಿಯೇ ನನ್ನ ಕುಟುಂಬದ ಮೇಲೆ ನಿನ್ನ ಕರುಣೆ ಇರಲಿ ಎಂಬ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮಸ್ಕರಿಸಿ. ಇಷ್ಟು ಮಾಡಿದರೆ ಆ ಮಹಾಗಣಪತಿಗೆ ನಿಮ್ಮ ಪೂಜೆ ಸಮರ್ಪಣೆಯಾದಂತೆ. ಇದರಿಂದ ನಿಮಗೆ ಸಿಗುವ ಲಾಭಗಳೇನು? ಯಾವುದೇ ಕೆಲಸ ಮಾಡಿದರೆ ಲಾಭ ನೋಡುವುದು ಮನುಷ್ಯ ಧರ್ಮ. ಹಾಗಾಗಿ ನಾವು ಪೂಜೆ ಮಾಡುವ ವಿಚಾರದಲ್ಲೂ ಲಾಭಗಳನ್ನು ನೋಡುವುದು ಮನುಷ್ಯನ ವಿಚಾರವಾಗಿದೆ. ಹಾಗಾಗಿ ಮಹಾಗಣಪತಿಯನ್ನು ನೀವು ಈ ಥರ ದಿನನಿತ್ಯ ಆರಾಧನೆ ಮಾಡುತ್ತಾ ಬಂದರೆ ಮಾನಸಿಕ ಶಾಂತಿ, ಕೆಲಸದಲ್ಲಿ ಬರುವಂತಹ ಅಡೆತಡೆಗಳ ನಿವಾರಣೆ, ಬುದ್ಧಿಮಟ್ಟದಲ್ಲಿ ಬದಲಾವಣೆ, ಕುಟುಂಬದಲ್ಲಿ ಕಲಹ ನಿವಾರಣೆ, ಸಕಲ ಕಾರ್ಯಗಳಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ. ಈ ಸರಳ ಪದ್ಧತಿಯನ್ನು ಉಪಯೋಗಿಸಿಕೊಂಡು ಮಹಾಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳುತ್ತಾ, ಇನ್ನು ಇಂಥ ಅನೇಕ ಸರಳ ರೀತಿಯ ವಿಧಾನಗಳು, ಪೂಜಾ ಪದ್ಧತಿಗಳು, ತಂತ್ರ ಮಾರ್ಗಗಳು, ಮಂತ್ರ ಜಪಗಳು ನಿಮಗಾಗಿ ಮುಂದೆ ಸಂಚಿಕೆಗಳು ಬರಲಿವೆ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರುವುದು ಮೇಲೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ
ನಮ್ಮನ್ನು ಬೆಂಬಲಿಸಿ. ಹಾಗೆ ಇಂದಿನ ವಿಚಾರ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ನಮಗೆ ಪ್ರೋತ್ಸಾಹಿಸಿ ಎಂದು ಕೇಳುತ್ತಾ, ನಿಮ್ಮೆಲ್ಲ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ದೊರಕಲಿ ಎಂದು ನನ್ನ ಗುರುಗಳನ್ನು ಪ್ರಾರ್ಥಿಸುತ್ತಾ, ಗುರುಪಾದಾರ್ಪಣಮಸ್ತು ಅನ್ನುವ ಪ್ರಾರ್ಥನೆಯ ಮೂಲಕ ಹರಿ ಓಂ. ಸರ್ವೇ ಜನೋ ಸುಖಿನೋ ಭವಂತು.